ಎಲ್ಲ ಓದ್ತಾ ಇದ್ದೆ ನಾನು. ಹಾಗಿರುವಾಗ ಈ ಸಾಹಿತ್ಯಾಸಕ್ತಿ ಓದೋ ಮೂಲಕನೇ ಬೆಳೀತು ಅಂತ ಅನ್ಕೋಬೇಕು. ನಾನು ಹೈಸ್ಕೂಲ್ನಲ್ಲಿ ಓದುವಾಗ ತುಂಬ ಓದೋ ಹುಚ್ಚಿದ್ದರಿಂದ ಒಂದಿನ ತರಗತಿಯಲ್ಲಿ ಕೂತ್ಕೊಂಡು ನಾನು ಎಡಕಲ್ಲು ಗುಡ್ಡದ ಮೇಲೆ ಅನ್ನೋ ಒಂದು ಕಾದಂಬರಿಯನ್ನು ಓದ್ತಾ ಇದ್ದೆ. ಅದು ನಮ್ಮ ಶಿಕ್ಷಕಿಯವರ ಕಣ್ಣಿಗೆ ಬಿದ್ದು, ಇಷ್ಟು ದೊಡ್ಡ ಪುಸ್ತಕ ಓದ್ತಾ ಇದೆಯಲ್ಲ ನೀನು ಅಂತ ಹೇಳಿ ನನ್ನ HM ಹತ್ರ ಕರ್ಕೊಂಡೋದ್ರು. ಒಂದು ವೇಳೆ ಅಲ್ಲಿನ HM ನನಗೆ ದಂಡನೆ ಕೊಟ್ಟರೆ ಅನ್ನೋ ಭಯ ನನ್ನನ್ನು ಕಾಡ್ತಾ ಇತ್ತು. ಅಂಥ ದಂಡನೆ ಒಂದು ವೇಳೆ ಸಿಕ್ಕಿದ್ದಿದ್ರೆ ನಾನಿವತ್ತು ಒಬ್ಬ ಸಾಹಿತಿಯಾಗಿ ರೂಪುಗೊಳ್ತಾ ಇರಲಿಲ್ಲ ಅಂತ ಅನಿಸುತ್ತೆ. HM ಏನು ಮಾಡಿದ್ರು, ನಾನು ನೋಡಿಬಿಟ್ಟು, ಇಷ್ಟು ದೊಡ್ಡ ಪುಸ್ತಕ ಓದ್ತಾ ಇದೆಯಲ್ಲ ಚಿಕ್ಕ ವಯಸ್ಸಿನಲ್ಲಿ, ನಿಮಗೆ ಇದೆಲ್ಲ ಅರ್ಥವಾಗುತ್ತಾ ಅಂತ ಕೇಳಿದ್ರು. ಖಂಡಿತ ಸರ್, ಇದಕ್ಕಿಂತ ದೊಡ್ಡ ದೊಡ್ಡ ಪುಸ್ತಕ ಓದಿದ್ದೀನಿ ನಾನು, ನನಗೆ ತುಂಬ ಓದೋ ಇಷ್ಟ ಇದೆ ಅಂತ ಹೇಳಿದೆ. ಆ ತಕ್ಷಣ ಅವ್ರು ಏನು ಮಾಡಿದ್ರು, ಅವರು ಅರ್ಥನಲ್ಲಿ ಓದ್ತಾ ಇದ್ರು ಅನ್ಸುತ್ತೆ, ಚಿಕ್ಕವೀರ ರಾಜೇಂದ್ರ ಅನ್ನುವಂತಹ ಒಂದು ಮಾಸ್ತಿಯವರು ಬರೆದಂಥ ಒಂದು ಕೃತಿಯನ್ನು ನನ್ನ ಕೈಗೆ ಕೊಟ್ಟು, ಇದನ್ನು ಓದ್ಬಿಟ್ಟು ತರಗತಿಯಲ್ಲಿ ಇದನ್ನು ವಿಮರ್ಶೆ ಮಾಡಬೇಕು ಅಂತ ಹೇಳಿದ್ರು. ನಾನು ತುಂಬ ಸಂತೋಷ ಆಗುತ್ತೆ. ದಂಡನೆ ತಪ್ಪಿದ್ದು ಒಂದು ಸಂತೋಷ, ಆದರೆ ಒಂದು ದೊಡ್ಡ ಪುಸ್ತಕ ಸಿಕ್ತಲ್ಲ ಅಂತ ಮತ್ತೊಂದು ಸಂತೋಷದಿಂದ ಆ ಪುಸ್ತಕ ತೊಗೊಂಡು ಬಂದು ನಾನು ಓದೋಕ್ಕೆ ಶುರು ಮಾಡಿದೆ. ಅದನ್ನು ಓದ್ಬಿಟ್ಟು ತರಗತಿಯಲ್ಲಿ ನಿಂತ್ಕೊಂಡು ಅದನ್ನು ವಿಮರ್ಶೆಯನ್ನು ಕೂಡ ನಾನು ಮಾಡಬೇಕಾಯಿತು. ಆ ಒಂದು ಶಿಕ್ಷಕರ ಒಂದು ನನಗೆ ಕೊಟ್ಟಂಥ ಸಹಕಾರದಿಂದ ಕೃತಿಗಳನ್ನು ವೈಚಾರಿಕವಾಗಿ ಓದೋದು, ಅದ್ರ ಬಗ್ಗೆ ವಿಮರ್ಶೆ ಮಾಡೋದು, ಒಳ್ಳೆ ಚಿಂತನೆಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ನನಗೆ ಮುಖ್ಯ ಶಿಕ್ಷಕರಾದಂಥ ತಮ್ಮಣ್ಣಗೌಡರು ಕಾರಣರಾದರು. ಅವರನ್ನು ನಾನು ಸದಾ ನೆನೀತಾ ಇರ್ತೀನಿ. ನನ್ನ ಬದುಕಿನಲ್ಲಿ ಒಂದು ಹೊಸ ತಿರುವು ಅಂತ ನಾನು ಅದನ್ನು ಭಾವಿಸ್ತೀನಿ. ಮುಂದೆ ಮುಂದೆ ಒಳ್ಳೆ ಕೃತಿಗಳನ್ನು ಓದಿದೆ, ಬರೆಯುವಂಥ ಒಂದು ಹಂಬಲ ಬೆಳೀತು ನನ್ನಲ್ಲಿ. ಬರೆದೆ, ಒಳ್ಳೆ ಹೆಸರು ಕೂಡ ನನಗೆ ಸಿಗ್ತಾ ಇದೆ. ನಾನು ಬರೆದದ್ದನ್ನು ಜನಗಳು ಗುರುತಿಸ್ತಾ ಇದ್ದಾರೆ, ಅಭಿಮಾನಿಸ್ತಾ ಇದ್ದಾರೆ. ಅವರೆಲ್ಲರ ಅಭಿಮಾನದಿಂದ, ಅವರೆಲ್ಲ ಸಹಕಾರದಿಂದ ನಾನಿವತ್ತು ಒಬ್ಬ ಲೇಖಕಿಯಾಗಿ ನಾನು ರೂಪುಗೊಂಡಿದ್ದೀನಿ. ಹಾಗೆಯೇ ಸುಮಾರು ನಾನು ಒಂದು 10 ಕೃತಿಗಳನ್ನು ರಚನೆ ಮಾಡಿದ್ದೀನಿ. ನನಗೆ ಸಣ್ಣ ಕಥೆಗಳು ಹಾಗೂ ಕಾದಂಬರಿಯಲ್ಲಿ ಬಹಳಷ್ಟು ಆಸಕ್ತಿ ಇದೆ. ಹೀಗೆ ಇಂತಹ ಒಂದು ಇನ್ನೂ ಒಳ್ಳೆಯ ಕೃತಿಗಳನ್ನು ಬರೀಬೇಕು. ನಾನು ಬರೆದಂಥ ಯಾವ ಕೃತಿ ಇನ್ನೂ ತೃಪ್ತಿ ಕೊಟ್ಟಿಲ್ಲ ನನಗೆ. ಬರೀಬೇಕು ಅನ್ನೋ ಒಂದು ವಿಶ್ವಾಸ ಇದೆ ನನ್ನಲ್ಲಿ, ಬರೀಬೇಕು ಅನ್ನೋ ಆಸೆ ಕೂಡ ಇದೆ. ಆ ಆಸೆಯೇ ಇವತ್ತಲ್ಲ ನಾಳೆ ಈಡೇರುತ್ತೆ ಅಂತ ನಾನು ಭಾವಿಸಿದ್ದೇನೆ.